ಬಿಡದಿ ಟೌನ್ಶಿಪ್ ವಿರುದ್ಧ ಜೋರಾಗಿದೆ ಹೋರಾಟ. ಸರ್ವೆಗೆ ಬಂದಂತಹ ಅಧಿಕಾರಿಗಳ ಕಾರ್ಗೆ ಅಲ್ಲಿನ ರೈತರು ಮುತ್ತಿಗೆ ಹಾಕಿದ್ದಾರೆ. ಅಧಿಕಾರಿಗಳ ಕಾರನ್ನ ಜಖಂಗೊಳಿಸಿದ್ದಾರೆ ರೈತ ಮಹಿಳೆಯರು. ಸರ್ವೆ ಕಾರ್ಯ ಯಾವುದೇ ಕಾರಣಕ್ಕೂ ನಡೆಸಬಾರದು ಅನ್ನುವಂತ ರೀತಿಯಲ್ಲಿ ಅಡ್ಡಿಪಡಿಸಿದ್ರು ರೈತರು. ಯಾವ ರೈತರು ಬಿಡದಿ ಟೌನ್ಶಿಪ್ಗೆ ಒಪ್ಪಿಕೊಳ್ತಾ ಇಲ್ಲ, ಮೊದಲಿಂದಲೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಅಧಿಕಾರಿಗಳ ಕಾರಿಗೆ ಪೊರಕೆಯಿಂದ ಹೊಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊರಕೆ ಹಿಡ್ಕೊಂಡು ನಿಂತಿದ್ರು ಆಲ್ರೆಡಿ. ಯಾವುದೇ ಕಾರಣಕ್ಕೂ ಸರ್ವೆ ಮಾಡಬಾರ್ದು ಅಂತ ರೈತ ಮಹಿಳೆಯರು ರೈತರು ಪಟ್ಟು ಹಿಡಿದಿದ್ದಾರೆ. ಸರ್ವೆ ನಡೆಸದಂತೆ ರೈತರ ಆಕ್ರೋಶ ವ್ಯಕ್ತವಾಗಿದೆ. ಇದು ಅಧಿಕಾರಿಗಳು ಬರ್ತಾ ಇದ್ದಂಗೆ ನೋಡಿದ್ದು ಕಾರಿಗೆ ಮುತ್ತಿ ಹಾಕಿರುವಂತಹ ದೃಶ್ಯ. ಇಷ್ಟೆಲ್ಲ ಆಕ್ರೋಶ ಇವತ್ತು ವ್ಯಕ್ತವಾಗಿದೆ. ಮಂಡಲಹಳ್ಳಿ ಅಲ್ಲಿ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಅಲ್ಲಿನ ರೈತರು ಮೊದಲಿಂದ ಹೇಳ್ತಾ ಇದ್ದಾರೆ, ನಾವು ರಕ್ತ ಕೊಡ್ತೀವಿ, 1 ಇಂಚ್ ಭೂಮಿ ಕೊಡಲ್ಲ, ಮಣ್ಣು ಕೊಡಲ್ಲ ಅಂತ. ಇಷ್ಟೆಲ್ಲ ಆಕ್ರೋಶ ಇದ್ರೂ ಕೂಡ ಯಾವುದೇ ಮುನ್ನೆಚ್ಚರಿಕೆಗಳಿಲ್ದೇನೆ, ಯಾವುದೇ ಅನುಮತಿಗಳು, ಅಲ್ಲಿನ ಪರಿಸ್ಥಿತಿಯನ್ನ ಅರಿದೇನೆ ಏಕಾಏಕಿಯಾಗಿ ಹೀಗೆ ಸರ್ವೆ ಮಾಡಕ್ ಹೋಗ್ಬಿಟ್ರೆ ಹೀಗಾಗ್ದೇನೆ ಇನ್ನೇನಾಗತ್ತೆ? ಖಂಡಿತ ಅರುಣ್, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕಳೆದ 1.5 ವರ್ಷದಿಂದಲೂ ಕೂಡ ಅಗ್ಗಜಗ್ಗಾಟ ನಡೀತಾ ಇದೆ. ಅಂದ್ರೆ ಬಹುತೇಕ ಜನ ಏನು ಈ ಯೋಜನೆಯನ್ನ ವಿರೋಧಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸರ್ಕಾರ ಕೂಡ ಒಂದು ಉದ್ದಟತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಯಾಕೆಂದ್ರೆ ರೈತರು ಹಿಂದೆಯಿಂದಲೂ ಕೂಡ ಬಹಳ ತೀವ್ರತರವಾಗಿ ಯೋಜನೆಯನ್ನ ವಿರೋಧವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ರೈತರ ವಿರೋಧದ ನಡುವೆಯೂ ಕೂಡ ಇವತ್ತು JMC ಸರ್ವೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಂದ್ರೆ ಜಾಯಿಂಟ್ ಸರ್ವೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಏನು ಮಂಡಲಹಳ್ಳಿ ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ಈಗಾಗಲೇ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರುವಂತ ರಾಜ್ಯ ಸರ್ಕಾರ ಈ ಒಂದು ಗ್ರಾಮದಲ್ಲಿ ಇವತ್ತು ಅಧಿಕಾರಿಗಳ ಮೂಲಕ ಒಂದು ಸರ್ವೆಯನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ರೈತರು ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಈ ಯೋಜನೆ ಬೇಡ, ಈ ಯೋಜನೆ ನಮ್ಗೆ ಅವಶ್ಯಕತೆ ಇಲ್ಲ, ನೀವು ಇಲ್ಲಿ ಸರ್ವೆಯನ್ನ ಮಾಡಬೇಡಿ ಎನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳು ಪೊಲೀಸರ ಭದ್ರತೆಯೊಂದಿಗೆ ಸರ್ವೆಯನ್ನ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ರೈತರು ಆಕ್ರೋಶಭರಿತವಾಗಿ ಆ ಪೊರಕೆಯಲ್ಲಿ ಒಡೆದು ಅವರನ್ನ ಕಳಿಸುವಂತಹ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಹಿನ್ನಡೆ, ಜೊತೆಗೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅವಮಾನ ಅನ್ಬೋದು. ಯಾಕಂದ್ರೆ ಬಹುತೇಕ ಜನ ರೈತರು ಇಲ್ಲಿ ಯೋಜನೆಯನ್ನ ವಿರೋಧವನ್ನ ಮಾಡಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ 1.5 ವರ್ಷದಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಯೋಜನೆಗೆ ಸಾಕಷ್ಟು ವಿರೋಧಗಳು ಕಂಡು ಬಂದರೂ ಕೂಡ ಈವರೆಗೂ ಕೂಡ ಏನು ಸಂಬಂಧಪಟ್ಟಂತಹ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಸ್ವತಃ ಈಗ CM ಆಗಿರುವಂತಹ DK ಶಿವಕುಮಾರ್ ಅವರು ಬೈರಮಂಗಲಕ್ಕೆ ಬಂದು ಅವರನ್ನ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಬದಲಾಗಿ ಬೆಂಗಳೂರಿಗೆ ಕರೆತಂದು 2 ಬಾರಿ ಸಭೆಯನ್ನ ಮಾಡಿದ್ರು ಕೂಡ ಆ ಸಭೆಯಲ್ಲೂ ಕೂಡ ಸಾಕಷ್ಟು ವಿರೋಧ ಆಗಿದೆ. ಬಾಲಕೃಷ್ಣರವರು ರಾಮನಗರದ GBA ಕಚೇರಿಯಲ್ಲಿ ಸಭೆ ಮಾಡಿದಾಗ್ಲೂ ಕೂಡ ಸಾಕಷ್ಟು ವಿರೋಧ ಆಗಿದೆ. ಆದ್ರೆ ಎಲ್ಲದರ ನಡುವೆ ಆ ರೈತರ ವಿರೋಧದ ನಡುವೆಯೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆದ್ರೂ ಕೂಡ ಅದನ್ನ ಲೆಕ್ಕಕ್ಕೆ ಹಿಡದೆ ಇವತ್ತು ಸರ್ವೆಯನ್ನ ಮಾಡ್ಲಿಕ್ಕೆ ಹೋದಾಗ ರೈತರು
ಸ್ವಾಭಾವಿಕವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕುವ ಮೂಲಕ ಯಾರು ಸರ್ವೆಯನ್ನ ಮಾಡ್ಲಿಕ್ಕೆ ಬಂದಿದ್ರು ಅವರಿಗೆ ಪೊರಕೆಯಲ್ಲಿ ಒಡೆದು ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅರುಣ್, ವೆಂಕಟೇಶ್, ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ರಂತಲ್ಲ, ಹೋಗ್ಬೇಡಿ ಸರ್, ಅಲ್ಲಿ ಸಿಚುವೇಶನ್ ಸರಿ ಇಲ್ಲ, ಪರಿಸ್ಥಿತಿ, ಜನ ಈ ತರ ಕಾಯ್ದು ಕುತ್ಕೊಂಡಿದ್ದಾರೆ, ಸರ್ವೆ ಮಾಡಬೇಡಿ ಅಂತ ಹೇಳಿದ್ರು. ಇವ್ರಿಗೇನು ಬಂದಿದೆ? ಅಧಿಕಾರಿಗಳು ಯಾಕಷ್ಟು ಅವಸರ ಮಾಡಿ ಸರ್ವೆಗೆ ಹೋಗಿದ್ದು? ಖಂಡಿತ ಅರುಣ್, ಇಲ್ಲಿ ಪೊಲೀಸರು ಕೂಡ ಒಂದು ರೀತಿಯಾಗಿ ಅಸಹಾಯಕರಾಗಿದ್ದಾರೆ. ಯಾಕಂದ್ರೆ ಒಂದೇ ಸ್ಥಳದಲ್ಲಿ ಅಂದ್ರೆ ಬೈರಮಂಗಲ ಸರ್ಕಲ್ ನಲ್ಲಿ ಯಾರು 1.5 ವರ್ಷದಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು, ಅದೇ ಸ್ಥಳದಿಂದ 50 ಮೀಟರ್ಗೆ ಯಾರು ಯೋಜನೆಯ ಪರವಾಗಿ ಇರ್ತಕ್ಕಂಥವ್ರಿಗೆ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾರೆ. ಇದೇ ಒಂದು ತೋರಿಸುತ್ತೆ ಪೊಲೀಸರ ಅಸಹಾಯಕತೆ. ಯಾಕಂದ್ರೆ ಇಲ್ಲಿ ಅವರು ಕೂಡ ರಾಜಕಾರಣಿಗಳ ಕೈಗೊಂಬೆಯಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ರೈತರನ್ನ ಎತ್ತುಕಟ್ಟಿ ರೈತರ ನಡುವೆ ಜಗಳ ತಂದಿಟ್ಟು ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ರಾಜಕಾರಣಿಗಳು ಮುಂದಾಗಿದ್ದಾರೆ. ಆದ್ರೆ ಪೊಲೀಸರು ಕೂಡ ಅಸಹಾಯಕರಾಗಿದ್ದಾರೆ. ಇವತ್ತು ಆ ಸರ್ವೆಯನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಸಂಬಂಧಪಟ್ಟಂತ ಸರ್ವೆ ಅಧಿಕಾರಿಗಳಿಗೂ ಕೂಡ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ವಾತಾವರಣ ಸರಿ ಇಲ್ಲ, ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಮಹಿಳೆಯರು ಕೂಡ ಸೇರಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಬರಬೇಡಿ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟರು ಕೂಡ ಆ ಸರ್ವೆ ಮಾಡ್ತಕ್ಕಂತ ಅಧಿಕಾರಿಗಳು ಕೂಡ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಇವತ್ತು ಆ ಸರ್ವೆಯನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಂತಿಮವಾಗಿ ರೈತರು ಆಕ್ರೋಶವನ್ನ ಹೊರಹಾಕಿ ಪೊರಕೆಯಲ್ಲಿ ಹೊಡೆದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ನಡೆಯುವಂತಹ ಜೊತೆಗೆ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಮೊದಲಿಂದಲೂ ಕೂಡ ಕೃಷಿಯೇತರ ಭೂಮಿಯನ್ನ ನೀವು ಬಿಟ್ಟು ಬಿಡಿ, ಕೃಷಿಯೇತರ ಭೂಮಿಗಳನ್ನ ನೀವು ವಶಪಡಿಸ್ಕೊಳ್ಳಿ. ಅಂದ್ರೆ ಯಾವುದು ಬರಡು ಭೂಮಿ ಇರ್ತದೆ ಅಲ್ಲಿ ನೀವು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿ, ಕೃಷಿ ಮಾಡ್ತಕ್ಕಂಥ ಭೂಮಿಗಳನ್ನ ನೀವು ಉಳಿಸ್ಕೊಡಿ ಎನ್ನುವಂತಹ ನಿಟ್ಟಿನಲ್ಲಿ ರೈತರು ತಮ್ಮ ಹಕ್ಕೊತ್ತಾಯವನ್ನ ಮೊದಲ ದಿನದಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಅಟಕ್ಕೆ ಬಿದ್ದಿದೆ. ಅಂದ್ರೆ ಯೋಜನೆಯನ್ನ ಮಾಡ್ಲೇಬೇಕು, ನಾವು ಮಾಡೇ ತೀರ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನ ವಹಿಸ್ತಾ ಇದೆ. ಇದು ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ ಅರುಣ್. ಯಾಕಂದ್ರೆ ರೈತರ ಒಂದು ಹಕ್ಕೊತ್ತಾಯಗಳಿಗೆ ಸರ್ಕಾರ ಕೂಡ ಮಣಿತಾ ಇಲ್ಲ. ಜೊತೆಗೆ ಅವರ ಯಾರು ಮೂಲ ಅಲ್ಲಿ ನಿವಾಸಿಗಳಿದ್ದಾರೆ ಆ ಮೂಲ ಸ್ಥಳಗಳಿಗೆ ಯಾರು ಸರ್ಕಾರದ ಪ್ರತಿನಿಧಿಗಳು ಇವರೆಗೂ ಕೂಡ ಯಾರು ಕೂಡ ಬಂದು ಒಂದು ಸಭೆಯನ್ನ ಮಾಡ್ತಕ್ಕಂಥದ್ದು, ರೈತರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಬದಲಾಗಿ ಏನು ನಾವು ಸರ್ಕಾರದಲ್ಲಿ ಯೋಜನೆಯನ್ನ ಮಾಡಿದ್ದೇವೆ, ಆ ಯೋಜನೆಗೆ ತಕ್ಕಂತೆ ನಾವು ಆ ಯೋಜನೆಯನ್ನ ಮುಂದುವರಿಸ್ತೇವೆ ಎನ್ನುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನ ವಹಿಸ್ತಾ ಇರ್ತಕ್ಕಂಥದ್ದು ಇಂತಹ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದೆ. ಅರುಣ್, ವೆಂಕಟೇಶ್, ಮೊದಲ ನೋಟಿಫಿಕೇಶನ್ ಏನಾಯ್ತು ಆ ಸಂದರ್ಭದಲ್ಲಿ ಒಂದಿಷ್ಟು ರೈತರಿಗೆ ಇವರು ಚೆಕ್ಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ರು, ಕಾರ್ಯಕ್ರಮಗಳನ್ನ ಮಾಡಿ. ಒಂದು ಕಡೆ ಹೋರಾಟ ನಡೀತಾ ಇತ್ತು, ಅಲ್ಲೂ ಕೂಡ ಎಲ್ಲ ರೈತರನ್ನ ಮನವೊಲಿಸೋ ಪ್ರಯತ್ನ ಆಗ್ಲಿಲ್ಲ. ಈಗ ನೋಡಿದ್ರೆ ಏಕಾಏಕಿ ಸರ್ವೆಗೆ ಬಂದಿದ್ದಾರೆ. ಅಂದ್ರೆ ಏಕಮುಖ ನಿರ್ಧಾರಣ, ತುಘಲಕ್ ಸರ್ಕಾರನ? ಖಂಡಿತ ಅರುಣ್. ಯಾಕಂದ್ರೆ ಮೊದಲನೇದಾಗಿ ಏನು 3 ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿದಂತ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಸಾಕಷ್ಟು ಟೀಕೆಗಳು, ಪ್ರತಿಭಟನೆಗಳು ಕಂಡು ಬಂತು. ಯಾಕೆಂದ್ರೆ ಕಳೆದ 1.5 ವರ್ಷದಿಂದ ಏನು ಯೋಜನೆಯ ವಿರೋಧವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಹೋರಾಟ ತೀವ್ರ ಸ್ವರೂಪವನ್ನ ಪಡೆಯುತ್ತಾ ಇದ್ದಂತಹ ಹಿನ್ನೆಲೆ ಯೋಜನೆಗೆ ಪರವಾಗಿ ಕೂಡ ರೈತರಿದ್ದಾರೆ ಎನ್ನುವಂತಹ ಪ್ರತಿಭಟನೆ ಕೂಡ ಆ ಸ್ಥಳದಿಂದ 50 ಮೀಟರ್ ದೂರದಲ್ಲಿ ಪ್ರಾರಂಭ ಆಗ್ತದೆ. ಇದು ಎಲ್ಲೋ ಒಂದು ಕಡೆ ಒಂದು ಕೃಪಾಪೋಷಿತವಾಗಿ ನಡೀತಾ ಇರ್ತಕ್ಕಂತಹ ಪ್ರತಿಭಟನೆಯನ್ನ ಎನ್ನುವಂತಹ ಚರ್ಚೆಗಳು ಕೂಡ ಈಗ ಪ್ರಾರಂಭ ಆಗಿದೆ. ಜೊತೆಗೆ ಅಂತಿಮ ಅಧಿಸೂಚನೆ ಹೊರಡಿಸಿದಂತ 3 ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ವಿರೋಧ ಆಯ್ತು. ಅದಾದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಯಾರು ಆ ಯೋಜನೆಗೆ ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತಹ ರೈತರನ್ನ ಪ್ರತ್ಯೇಕವಾಗಿ ಒಂದು ಸಭೆಯನ್ನ ಮಾಡಬಹುದಾಗಿತ್ತು. ಜೊತೆಗೆ ಏನು ಪ್ರತಿಭಟನಾ ಸ್ಥಳ ಬೈರಮ ಏನು ಆ ಸರ್ಕಲ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಆ ಸ್ಥಳಕ್ಕೆ ಬಂದು ಸರ್ಕಾರದ ಪ್ರತಿನಿಧಿಗಳು ಇಂತಹ ಯೋಜನೆ ಈ ರೀತಿಯಾಗಿ ನಾವು ಚಾಲುವನ್ನ ಮಾಡ್ತೇವೆ ಎನ್ನುವಂತಹ ಸ್ಪಷ್ಟ ಮಾಹಿತಿಯನ್ನ ಅವ್ರಿಗೆ ಕೊಟ್ಟಿದ್ದಿದ್ರೆ ಬೆಳವಣಿಗೆ ಆಗ್ತಾ ಇರ್ಲಿಲ್ಲ. ಬದಲಾಗಿ ಸರ್ಕಾರದ ಪ್ರತಿನಿಧಿಗಳು ಯಾರು ಬರ್ತಾರೆ, ಅಧಿಕಾರಿಗಳು ಮಾತ್ರ ಬರ್ತಾ ಇದ್ದಾರೆ. ಹಾಗಾಗಿ ಯೋಜನೆ ಯಾವ ಹಂತವನ್ನ ತಲುಪಬಹುದು, ಈ ಯೋಜನೆಯಿಂದ ನಮಗೆ ಏನು ಆಗಬಹುದು, ನಮ್ಮ ಕೃಷಿ ಭೂಮಿ ಉಳಿತದ, ಗ್ರಾಮಗಳು ಉಳಿತವ ಎನ್ನುವಂತಹ ಅನುಮಾನದಿಂದ ಈ ಭಾಗದ ಜನ ಸಾಕಷ್ಟು ಆಕ್ರೋಶಭರಿತವಾಗಿ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ. ಅರುಣ್, ವೆಂಕಟೇಶ್, ಈಗ ಸಿಎಂ ಯಾವಾಗ ಮಾತಾಡಿದಾಗ ಒಂದ್ ಮಾತು ಹೇಳ್ತಾರೆ, 90% ರೈತರು ಒಪ್ಕೊಂಡ್ಬಿಟ್ಟಾರೆ, ಎಲ್ಲೋ ಒಂದು 10% ಅದು ಕೂಡ ಯಾರ್ದೋ ಮಾತು ಕೇಳ್ಕೊಂಡು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಂತ. 10% ರೈತರು ಈ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸಕ್ ಸಾಧ್ಯನಾ? ಖಂಡಿತ ಅರುಣ್. ಏನು ಮೊದಲನೇ ದಿನದಿಂದಲೂ ಕೂಡ ಈ ವಾದ ಸಾಕಷ್ಟು ಇದೆ. ಅಂದ್ರೆ ಎಲ್ಲ 80% ರೈತರು ಒಪ್ಪಿದ್ದಾರೆ, ಇನ್ನು 20%
ಓಕೆ, ಹೋಲ್ಡ್ ಆನ್ ವೆಂಕಟೇಶ್, ಮಾತಾಡಿಸ್ತೇನೆ. ಸ್ಥಳೀಯ ಮುಖಂಡರು ಪ್ರಕಾಶ್ ಅಂತ ಸಂಪರ್ಕದಲ್ಲಿದ್ದಾರೆ ಮಾತಾಡೋಕೆ. ಸರ್ ನಮಸ್ಕಾರ ಪ್ರಕಾಶ್ ಅವರೇ. ಸರ್ ನಮಸ್ತೆ. ಸರ್ ಇವತ್ತಿನ ಪ್ರತಿಭಟನೆ ನೋಡಿದ್ದು ನಾವು, ಈಗ ತಾನೇ ಆಗಿದೆ ಅಂತ ಅನ್ಸುತ್ತಿದ್ದು. ಎಷ್ಟು ಗಂಟೆಗೆ ಸರ್ ಎಕ್ಸಾಕ್ಟ್ ಆಗಿದ್ದು? ಎಷ್ಟು ಜನ ಬಂದಿದ್ರು ಅಧಿಕಾರಿಗಳು? ಸರ್ JMC ಮಾಡಕ್ಕೆ ಸುಮಾರು ಒಂದು 50 ಜನ ಬಂದಿದ್ರು. ಪೊಲೀಸರು ಸಿಬ್ಬಂದಿ ಒಂದು 300 ಜನ ಬಂದಿದ್ದಾರೆ. ಓಕೆ. ಸೊ ಬೆಳಗ್ಗೆ ನಮ್ಮ DYSP ನಮ್ಮನ್ನ ಕರೆದು ಈ ತರ JMC ಮಾಡಕ್ ಬರ್ತೀವಿ, ನೀವು ಪರ್ಮಿಷನ್ ಕೊಡಿ, ಅವಕಾಶ ಮಾಡ್ಕೊಡ್ಬೇಕು, ಯಾವ್ದೋ ಗೊಂದಲ ಕ್ರಿಯೇಟ್ ಮಾಡಬಾರ್ದು ಅಂತ ಕೇಳಿದ್ರು ನಿಮ್ ಜೊತೆ. ಆಗ ನಾವು ಅಂದ್ರೆ ನೀವು ಯಾವ್ದು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಪೊಲೀಸರು ನಮ್ಮ ಕೇಳಿದ್ರು. ಆ ಸಮಯ ನಾವು ಪೊಲೀಸರಿಗೆ ಮನವರಿಕೆ ಮಾಡ್ಕೊಂಡು, ಸರ್ ನಾವು ಈಗಾಗಲೇ ಸಾಕಷ್ಟು ಸುಮಾರು 489 ಧರಣಿ ಪ್ರತಿಭಟನೆ ಮಾಡ್ತಾ ಇದೀವಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಶಾಸಕರು, ಜಿಲ್ಲಾಧಿಕಾರಿ, GBD ಆಯುಕ್ತರು, ರಾಜ್ಯಪಾಲರಿಗೆ ಎಲ್ಲರಿಗೂ ಮನವಿಗಳು ಕೊಟ್ಟಿದೀವಿ. ಇಲ್ಲಿವರೆಗೂ ರೈತರು ಕಷ್ಟ ಸುಖ ಯಾರೊಬ್ರು ಕೇಳಿಲ್ಲ. ನಾವು ನೋವಿಗೆ ಸ್ಪಂದಿಸಿಲ್ಲ, ನಾವು ಭೂಮಿನ ಕೊಡಲ್ಲ ಅಂತ ವಾದ ಮಾಡ್ತಾ ಇದೀವಿ. ಜೊತೆಗೆ ಇಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಜಮೀನ್ದಾರರು ತುಂಬಾ ಬದುಕು ಕಟ್ಕೊಂಡಿದ್ದಾರೆ, ಬದುಕು ಕಿತ್ಕೋಬೇಡಿ ಅಂತ ತುಂಬಾ ಮನವಿ ಮಾಡಿದೀವಿ. ನಾವು 489 ಪ್ರತಿಭಟನೆ ಮಾಡಿ ನಮ್ಗೆ ಯಾವುದೇ ಒಂದು ಮನವಿಗೂ ಸಹ ಪರಿಗಣಿಸಲಿ, ಈ ತರ JMC ಮಾಡೋದು ಸರಿ ಇಲ್ಲ, ದಯವಿಟ್ಟು ನೀವು ಬರಬಾರ್ದು ಅಂತ ಪೊಲೀಸರಿಗೆ ಮನವಿ ಮಾಡಿದೆ. ಯಾವುದೇ ಅಧಿಕಾರಿಗಳನ್ನ ಇಟ್ಕೊಂಡು ನೀವು JMC ಮಾಡಿಸ್ಬೇಡಿ. ಆ ತರ ಪರಿಸ್ಥಿತಿ ಬಂದ್ರೆ ಹೆಣ್ಮಕ್ಳುಗಳು ಮತ್ತೆ ಮಹಿಳೆಯರು ಮತ್ತೆ ರೈತರುಗಳು ತುಂಬಾ ಆಕ್ರೋಶ ಬರೀತಾರೆ. ಯಾಕಂದ್ರೆ ನಾವು ರಸ್ತೆ ಬದಲಿ ಉಪವಾಸ ಸತ್ಯಾಗ್ರಹ ಪ್ರತಿಭಟನೆ ಮಾಡ್ಕೊಂಡು ಬಿದಿಲಿ 489 ಕೂತಿ ನಮ್ಮ ನೋವು ಸ್ಪಂದಿಸಿ ನೀವು ಏಕೈಕ JMC ಮಾಡೋ ಒಪ್ಪಲ್ಲ ಅಂದ್ರೆ ನಮ್ಮ ಮಾತನ್ನು ಪರಿಗಣಿಸ್ತೇನೆ ಪೊಲೀಸ್ ಸಿಬ್ಬಂದಿಯವ್ರನ್ನ ಕರ್ಕೊಂಡ್ ಬಂದು ಇದು JMC ಮಾಡುವಂತ ಪ್ರಯತ್ನ ಆಯ್ತು. ಆ ಸಮಯ ನಮ್ಮ ರೈತರುಗಳನ್ನ ತಡೆದ್ರು. ಆ ತಡೆದಂತ ಸಮಯದಲ್ಲಿ ಅಧಿಕಾರಿಗಳಿಗೂ ಮತ್ತೆ ನಮ್ಮ ರೈತರಿಗೂ ಸ್ವಲ್ಪ ಮಾತು ನಡೀತು. ಆ ಸಮಯಕ್ಕೆ ಸ್ವಲ್ಪ ಕಲ್ಲುದು ಕೈ ಮಿಲಾಯಿಸೋ ಮಟ್ಟಕ್ಕೆ ಬಂತು. ಆ ಸಮಯದಲ್ಲಿ ನಮ್ಮ ಮಹಿಳೆಯರು ಸ್ವಲ್ಪ ಪ್ರತಿಭಟನೆಗೆ ಒಂದು ಪೊರಕೆ ಚಳವಳಿಯಿಂದ ಏನೋ ಬಿಟ್ಕೊಂಡೆ ಪ್ರತಿಭಟನೆ ಮಾಡ್ತಾ ಇದ್ರು. ಸ್ವಲ್ಪ ನುಗ್ಲಾಗಿದೆ. ಇದರಿಂದ ನಮ್ಮ ರೈತರಿಗೂ ಒಂದು JMC ಅಧಿಕಾರಿ ಒಂದು ಕಲ್ಲಲ್ಲಿ ಹೊಡೆದಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರು ತುಂಬಾ ಅಂದ್ರೆ ಟೆಂಪ್ ಮಾಡಿ ರೈತರುಗಳನ್ನ ಗಲಾಟೆ ಮಾಡಿಸಿ ಪೊಲೀಸರ ಮುಂದೆ ಮಧ್ಯೆ ಬಂದು ಲಾಠಿ ಚಾರ್ಜ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ JMC ಅಧಿಕಾರಿಗಳನ್ನ ರೈತರುಗಳ ಮೇಲೆ ತುಂಬಾ ಮಹಿಳೆಯರ ಬಗ್ಗೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ರು. ಯಾರಿಗಾದ್ರೂ ಪ್ರತಿಭಟನೆ ಮಾಡ್ತಾ ಇದ್ದವ್ರಿಗೆ ಪೊಲೀಸರಿಂದ ಏನಾದ್ರೂ ಲಾಠಿ ಚಾರ್ಜ್ ಆಯ್ತಾ? ಇಲ್ಲ, ಪೊಲೀಸರು ಯಾವ್ದು ಲಾಠಿ ಚಾರ್ಜ್ ಮಾಡಲ್ಲ, ಬಿಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಆ ಸಮಯದಲ್ಲಿ ಪೊಲೀಸ್ ಸಿಬ್ಬಂದಿಗೂ ಒಂದೆರಡು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿರೋ ಉದಾಹರಣೆ ಇದೆ. ಯಾರಿಗೂ ಸಹ ಅವರು ಕೈ ಮೀಲ ಹೊಡೆಯಂತ ಕೆಲಸ, ಲಾಠಿ ಚಾರ್ಜ್ ಮಾಡುವಂತ ಕೆಲಸ ಮಾಡಲ್ಲ. ಬಟ್ GBD ಬಂದಂತ JMC ಅಧಿಕಾರಿಗಳು ರೈತರಿಗೂ ಅವ್ರಿಗೂ ಗಲಾಟೆಗಳಾದಂತ ಸಮಯದಲ್ಲಿ ಪೊಲೀಸ್ ಲಾಠಿ ಚಾರ್ಜ್ ಮಾಡ್ತಾರೆ, ರೈತರ ಮೇಲೆ ಕೇಸ್ ಮಾಡಬಹುದು ಅನ್ನೋ ಉದ್ದೇಶಕ್ಕೆ, ಗಲಾಟೆ ಆಗ್ಲಿ ಅನ್ನೋ ಉದ್ದೇಶಕ್ಕೆ ರೈತರುಗಳ ಮೇಲೆ ತುಂಬಾ ಅವಾಚ್ಯವಾಗಿ ಮಹಿಳೆಯರ ಮೇಲೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು. ಆ ಸಮಯದಲ್ಲಿ ನಮ್ಮ ಮಹಿಳೆಯರು ಸ್ವಲ್ಪ ಆಕ್ರೋಶ ಬರ್ತಿವಾರು. ಆ ಟೈಮಲ್ಲಿ ಮುಂದಕ್ಕೆ ಹೋದಂತ ಸಮಯದಲ್ಲಿ ಪೊಲೀಸರು ಮಧ್ಯ ಪ್ರವೇಶಿಸಿ ಆದಷ್ಟು ತಿಳಿ ಮಾಡಿದ್ದಾರೆ ಸರ್. ಅಂದ್ರೆ ನಿಮ್ ಪ್ರಕಾರ ನಿಮ್ಮನ್ನು ಪ್ರೊವೋಕ್ ಮಾಡ್ಬಿಟ್ಟು ಏನೋ ಒಂದು ಕೇಸ್ ಹಾಕ್ಬಿಡ್ಬೇಕು ಅಂತ ಐಡಿಯಾ? ಹೌದು ಸರ್. ಈಗ ಆಲ್ರೆಡಿ ನಮ್ಮೆಲ್ಲ ಆಲ್ರೆಡಿ ಸುಮಾರು ಒಂದು 20 ಕೇಸ್, ಒಂದು ಸುಮಾರು 80-100 ಜನ ಮೇಲೆ ಕೇಸ್ ಇದೆ. ಬಹುಶಃ ಇವತ್ತು ಕೇಸ್ಗಳು ಮಾಡಬಹುದು ಸರ್ ನಮ್ಮ ರೈತರು. ಅಂದ್ರೆ ಇದು ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ ಸರ್. ಈ ಬೆಳಿಗ್ಗೆ ನಿಮ್ ಜೊತೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರಲ್ಲ ಅವಕಾಶ ಮಾಡಿಕೊಡಿ ಅಂತ, ಅವಾಗ ತಾವೇನ್ ಹೇಳಿದ್ರಿ? ನಾವು ಬಿಡಲ್ಲ ಅಂತ ಏನಾದ್ರು ಹೇಳಿದ್ರ? ಮೊದಲೇ ಎಚ್ಚರಿಸಿದ್ರ? ಭೂಮಿ ಕೊಡೋ ಪ್ರಶ್ನೆನೇ ಇಲ್ಲ. ನಾವು ಈಗ ಆಲ್ರೆಡಿ ಎಂತೆಂತವ್ರಿಗೆ ಮನವಿ ಕೊಟ್ಟಿದೀವಿ. ಕಳೆದ ವಾರ ಶಾಸಕರು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ನಾವು ಮುಖ್ಯಮಂತ್ರಿದು ಸರ್ಕಾರದ ತೀರ್ಮಾನ ಆಗೋವರೆಗೂ ಯಾವುದೇ JMC ಮಾಡೋದಾಗ್ಲಿ ಇನ್ನೊಂದು ಮತ್ತೊಂದು ಮಾಡಬಹುದು ಶಾಸಕರು ಮನವಿ ಮಾಡಿದೀವಿ. ಶಾಸಕರು ನಮ್ಮ ಮನವಿಯನ್ನು ಪತ್ರವನ್ನು ತಗೊಂಡಿದ್ದಾರೆ. ಆಯ್ತು, ಮುಖ್ಯಮಂತ್ರಿ ಮಾತಾಡ್ತೀವಿ ಅಂತ ಪತ್ರಿಕಾಗೋಷ್ಠಿನೂ ಸಹ ಮಾಡಿದ್ದಾರೆ ಮನವಿ ಶಾಸಕರು. ನಮ್ಮ ಸರ್ಕಾರದಲ್ಲಿ ಮಾತುಕತೆ ಆಗೋ ನೀವು ಯಾವುದೇ ಪ್ರಕ್ರಿಯೆ ಮಾಡಬೇಡಿ ಸರ್, ದಯವಿಟ್ಟು ವೆಯ್ಟ್ ಮಾಡಿ. ಶಾಸಕರು ಒಪ್ಕೊಂಡಿದ್ದಾರೆ, ಪತ್ರಿಕಾಗೋಷ್ಠಿನೂ ಮಾಡಿದ್ದಾರೆ, ಮುಖ್ಯಮಂತ್ರಿ ಭೇಟಿ ಮಾಡಿಸಿ ಸರ್ಕಾರದಲ್ಲಿ ರೈತರು ಕಷ್ಟ ಸುಖ ಕೇಳೋ ವ್ಯವಸ್ಥೆ ಮಾಡ್ಕೊಡ್ತೀನಿ ಒಪ್ಕೊಂಡಿದ್ದಾರೆ. ಅವೆಲ್ಲ ಕಾರ್ಯಕ್ರಮಗಳು ಆಗೋವರೆಗೂ, ಸರ್ಕಾರದ ಚರ್ಚೆಗಳು ಆಗೋವರೆಗೂ ದಯವಿಟ್ಟು ನೀವು ಯಾವುದೇ ಕ್ರಮ ತಗೋಬೇಡಿ ಅಂತ ಪೊಲೀಸರಿಗೆ ಮನವಿ ಮಾಡ್ಕೊಂಡ್ವಿ. ಬಟ್ ಪೊಲೀಸರಿಗೂ ಏನಾಗಿದೆ ಅಂದ್ರೆ ಮೇಲಧಿಕಾರಿಗಳ ಆದೇಶ, ಜಿಲ್ಲಾಧಿಕಾರಿಗಳ ಆದೇಶ ಮಾಡ್ತಾರೋ ಯಾರು ಆದೇಶ ಮಾಡ್ತಾ ಗೊತ್ತಿಲ್ಲ. ಪೊಲೀಸರು ನಮ್ಮನ್ನು ರೈತರು ವಿರೋಧ ಮಾಡಕ್ಕಾಗ್ತಲ್ಲ, GBD ವಿರೋಧ ಸರ್ಕಾರದ ವಿರುದ್ಧ ನಡ್ಕೊಳಕ್ ಆಗ್ತಲ್ಲ. ಆ ಒಂದು ಪಕ್ಷ ಪೊಲೀಸ್ ಇದ್ದಾರೆ, ಬಟ್ ಪೊಲೀಸರು ಯಾರ ಮೇಲೂ ಕೈ ಮಾಡಿಲ್ಲ ಸರ್. ಓಕೆ, ಎಸ್, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಪ್ರಕಾಶ್ ಅವರೇ, ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಈ ಮಂಡಲಹಳ್ಳಿ ಗ್ರಾಮಸ್ಥರು ನಾಗರಾಜ್ ಅಂತ ಒಬ್ರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ನಾಗರಾಜ್ ಅವರೇ. ಸರ್ ನಮಸ್ಕಾರ. ಏನಾಯ್ತು ಸರ್ ಗಲಾಟೆ? ನೋಡ್ತಾ ಇದ್ವಿ ವಿಜುವಲ್ಸ್ ಗಳಲ್ಲಿ, ಪೊರಕೆ ಚಳವಳಿ ಅದಕ್ಕೆ ಆಗಿದೆ ಅಲ್ಲಿ. ಸರ್ ಏನಾಯ್ತು ಅಂದ್ರೆ ಇಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡಿದ್ರು ಮಂಡಳಿ ಗ್ರಾಮಕ್ಕೆ. ಹೌದು. ಕೆಲವು ರೈತರು, ಸಣ್ಣ ರೈತರುಗಳು ಒಂದು ಒಪ್ಪಿಗೆಯನ್ನ ಕೊಟ್ಟಿದ್ರು. ಹಾಗಾಗಿ ಒಪ್ಪಿಗೆ, ನಮ್ಮ ಸಣ್ಣ ಗ್ರಾಮ ಇದು, ನೀವು ಕೂಡ ಏನೋ JMC ಮಾಡಬೇಡಿ ಇಲ್ಲಿ, ನಮ್ಗೆ ಯಾಕೆ ಅಂದ್ರೆ ನಮಗೂ ತೊಂದರೆ ಆಗುತ್ತೆ, ನಾವು ಸ್ವಲ್ಪ ಹೆಚ್ಚಿಗೆ ಜಮೀನು ಇರ್ತಕ್ಕಂಥವ್ರು ಮಂಡಳಿ ಗ್ರಾಮದಲ್ಲಿ ಇರೋರು. ಈಗ ಸರ್ವೆ ಮಾಡಕ್ ಬಂದಿದ್ದು ಊರು ಏನಿದೆ ಅಲ್ಲ ಸರ್ ಮಂಡಲಹಳ್ಳಿ, ಅಲ್ಲಿ ಎಷ್ಟು ಎಕರೆ ಕೊಟ್ಟಿದ್ರ ಆಲ್ರೆಡಿ? ಒಂದು 53 ಎಕರೆ ಇದೆ ಸರ್ ಮಂಡಳಿ ಗ್ರಾಮದ್ದು. ಅದ್ರಲ್ಲಿ 53 ಎಕರೆ ಕೊಟ್ಟಿದ್ರಾ? 53ರಲ್ಲಿ ಇಲ್ಲ 53ರಲ್ಲಿ ಒಂದು ಸ್ವಲ್ಪ ಒಂದು 8-10 ಜನ ಸಣ್ಣ ರೈತರು, ಒಂದು 12 ಎಕರೆ ಒಪ್ಪಿಗೆ ಕೊಟ್ಟಿದ್ರು. ಓಕೆ ಓಕೆ. ಆಗ ಮಹಿಳೆಯರೆಲ್ಲ ಸೇರಿ ನಾವು JMC ತಡಿಯಕ್ ಬಂದ್ವಿ. ಒಂದ್ ಕಡೆ ನಾವು ಪೊಲೀಸ್ನವರು ನಮ್ನ ಅಡ್ಡ ಹಾಕಿದ್ರು, ಮತ್ತೆ ಅಧಿಕಾರಿಗಳು ಪ್ರದೀಪ್ ಬಂದ್ಬಿಟ್ಟು GBD ಅಧಿಕಾರಿಗಳು ಬಂದಿದ್ರು. ಅವ್ರ ಜೊತೆ ಮಾತುಕತೆ ಆಡ್ತಿದ್ವಿ ನಾವು. ಒಂದು ಕಡೆ ಮಾತುಕತೆ ಆಡ್ತಿರ್ಬೇಕಾದ್ರೆ ಇನ್ನೊಂದು ದಾರಿಯಲ್ಲಿ ಬಂದು ಪೊಲೀಸ್ನವರು, ಅಧಿಕಾರಿಗಳು ಮತ್ತೆ
GMC ಮಾಡೋ ಅಧಿಕಾರಿಗಳೆಲ್ಲ ಇನ್ನೊಂದು ದಾರಿಲಿ ಹೋಗಿ ಮಾಡಕ್ಕೆ ಹೊರಟ್ರು. ಆಗ ಆಕ್ರೋಶ ಭರಿತವಾಗಿ ರೈತರು ಮಹಿಳೆಯರು ಒಂಚೂರು ಇದ್ ಮಾಡಿದ್ದಾರೆ ಸರ್. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಓಕೆ ಓಕೆ. ಈಗ ಈ ಮಂಡಲಹಳ್ಳಿ ಇಲ್ಲೇ ಇವತ್ತು ಸ್ಟಾರ್ಟ್ ಆಗಿದ್ದ ಇದು ಸರ್ವೆ? ಫಸ್ಟ್ ಇಲ್ಲ ಸರ್, ಫಸ್ಟ್ ಇವತ್ತು ಮಂಡಲಹಳ್ಳಿ ಗ್ರಾಮಕ್ಕೆ ಬಂದಿದೆ ಸರ್. ಇಲ್ಲಿಂದ ಶುರು ಮಾಡ್ಬೇಕಂತ ಇವ್ರ ತೀರ್ಮಾನ ಆಗಿತ್ತಾ? ಹೌದು 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 ಸರ್. ಬಟ್ ಬೇರೆ ಕಡೆ ಮತ್ತೊಂದು ಟೀಮ್ ಏನಾದ್ರು ಹೋಗಿತ್ತಾ ಗೊತ್ತಾ ನಿಮ್ಗೆ ಸರ್? ಬೇರೆ ಊರಲ್ಲಿ ಅಕ್ಕಪಕ್ಕ ಹಳ್ಳಿಲಿ ಮತ್ತೊಂದು ಈ ತರ ಟೀಮ್ ಸರ್ವೆ ಮಾಡಕ್ ಏನಾದ್ರು ಹೋಗಿದ್ರು ಅಂತ ಏನಾದ್ರು ಮಾಹಿತಿ ಇದೆಯಾ ನಿಮಗೆ? ಇಲ್ಲ, ಅದ್ರ ಬಗ್ಗೆ ಏನ್ ಮಾಹಿತಿ ಇಲ್ಲ ಸರ್. ಓಕೆ, ಅದ್ರ ಬಗ್ಗೆ ಏನ್ ಮಾಹಿತಿ ಇಲ್ಲ. ಇದು ಸಣ್ಣ ಗ್ರಾಮ, ಇಲ್ಲಿ ಮಂಡಲಹಳ್ಳಿ ಗ್ರಾಮದಲ್ಲಿ ಇರೋದು ಮನೆಗಳಿರೋದು ಒಂದು 4-5 ಮನೆ ಇದ್ದೀವಿ ಸರ್, ಅಣ್ಣ ತಮ್ಮಂದಿರು. ಪಕ್ಕದವರು ಕೊಡಿಯಾಲ ಅನ್ನೋ ಗ್ರಾಮದವ್ರದ್ದು ನಮ್ಮ ಮಂಡಲಹಳ್ಳಿ ಸರ್ವೆ ನಂಬರ್ ಅಲ್ಲಿ ಇತ್ತು. ಇಲ್ಲಿ ಜನಸಂಖ್ಯೆ ಇಲ್ಲ, ಹಾಗಾಗಿ ಇಲ್ಲಿ ಯಾರು ಬರಲ್ಲ ರೈತರುಗಳು ಅಂತಕ್ಕಂಥದ್ದು ಅವರು ಏನೋ ಇಂಟೆನ್ಷನ್ ಇರ್ಬೋದೇನೋ, ಆಗ ಬಂದಿದ್ರು ಸರ್. ಓಕೆ. ಈ ಊರವ್ರು ಅಷ್ಟೇ ಇದ್ರಾ? ಬೇರೆ ಅಕ್ಕಪಕ್ಕ ಊರವರು ಬಂದಿದ್ರಾ ಪ್ರತಿಭಟನೆಗೆ ಇಲ್ಲಿ? ಸರ್ ಎಲ್ಲ 26 ಹಳ್ಳಿ ಜನನು ಇದ್ದಾರೆ ಸರ್. ಹೆಚ್ಚು ಕಮ್ಮಿ 400-500 ಜನ ಸೇರಿದೆ ಸರ್ ಇವತ್ತು. ಹಾ, ಬಂದು ಇವತ್ತು ನಮ್ಗೆ ಏಕಾಏಕಿ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೋ, ಮಾತಾಡ್ಬೇಕಾದ್ರೆ ಆಯ್ತು ಅಂತ ಏನೋ ಒಂದು ತೀರ್ಮಾನ ಮಾಡ್ತಾ ಇದ್ದೋ ಅಲ್ವಾ ಸರ್. ಇವ್ರು ಬೇರೆ ದಾರಿಲಿ ಹೋಗಿ ಕಳ್ದಾರಿಲಿ ಹೋಗಿ ಮಾಡ್ಸೋಂಥದ್ದು ಏನಿತ್ತು? ಅಂದ್ರೆ ಕದ್ದು ಮುಚ್ಚಿ ಮಾಡಕ್ ಬಂದವ್ರೆ ಅಂತ? ಹೌದು, ಕದ್ದು ಮುಚ್ಚಿ ಮಾಡಕ್ ಬಂದಿದ್ದಾರೆ. ಇವಾಗ ನಮ್ಗೂ ಒಂದು ಇದೆ ಇಲ್ವಾ ಸರ್, ಇಲ್ಲಿ 1.5 ವರ್ಷದಿಂದ ನಾವು ಧರಣಿ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಮಳೆ ಗಾಳಿ ಎಂದೇ ಹೋರಾಟ ಮಾಡ್ತಾ ಇದೀವಿ. ರೈತರ ಬೆಲೆನೇ ಇಲ್ವಲ್ಲ ಸರ್. ನಾವು ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದೀವಿ. ಮೊನ್ನೆ ಶಾಸಕರು GBD ಆಫೀಸ್ ಕರೆದಿ ನಮ್ಮ ರೈತ ಮುಖಂಡರು ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾಗರಾಜ್ ಅವರೇ 90% ರೈತರು ಒಪ್ಕೊಂಡ್ಬಿಟ್ಟಾರೆ ಅಂತ. 80% ಒಪ್ಕೊಂಡ್ಬಿಟ್ಟಿದ್ರೆ 1.5 ವರ್ಷದಿಂದ ಇವ್ರು ಮಡಗಾರ ಸರ್ ನಮ್ನ. 80% ಒಪ್ಕೊಂಡಿದ್ದು ಕೊಡಿ, ದಾಖಲೆ ಕೊಡಿ, ಅದನ್ನ ನಾವು ಇವತ್ತೇ ಕೈ ಬಿಟ್ಬಿಡ್ತೀವಿ. ಅದನ್ನ ಕೇಳಿದೆ ನಾವು. 80% ಒಪ್ಕೊಂಡಿದ್ದೀನಿ, ಮಾಡಿ ಕೊಡಿ ದಾಖಲೆ. ಓಕೆ. ಈಗ CM ಬಂದ್ ಯಾವಾಗ ಈಗ ವಿರೋಧ ವ್ಯಕ್ತಪಡಿಸ್ತಾ ಇರೋ ನೀವು ರೈತರು ಇದ್ರಲ್ಲ, ಭೂಮಿ ಕೊಡಲ್ಲ ಅನ್ನೋರು, ನಿಮ್ ಜೊತೆ ಯಾವತ್ತಾದ್ರೂ ಒಂದು ಮೀಟಿಂಗ್ ಆಯ್ತಾ? CM ಬಂದ್ ಮಾತಾಡಿಸಿದ್ರ? ಇಲ್ಲ ಸರ್, CM ಆಗ್ಲಿ, ಇಲ್ಲ ಶಾಸಕರಾಗ್ಲಿ, ಇಲ್ಲ ಜಿಲ್ಲಾಧಿಕಾರಿಗಳು, ಬಿಡಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಇಲ್ಲಿವರೆಗೂ ಮಾತಾಡಿಲ್ಲ. ಮತ್ತೆ ಬೇರೆ ಕಡೆ ಎಲ್ಲ ಹಣ ಕೊಡ್ತಾ ಇದಾರೆ, ಆಲ್ರೆಡಿ ಚೆಕ್ ಗಳನ್ನ ಕೊಡ್ತಾ ಇದಾರೆ. ಅಲ್ಲಿ ತೋರಿಸೋ ಮುತುವರ್ಜಿನ ಎಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಅಲ್ಲಿ ತೋರಿಸ್ತಾ ಇಲ್ವಲ್ಲ ಸರ್ಕಾರ? ಸರ್ ಅದೇ ಇವಾಗ ಅವ್ರಿಗೆ ಮೈಂಡ್ ವಾಶ್ ಮಾಡಿ ಕುಂಟೆ ಲೆಕ್ಕದಲ್ಲಿ ಇರೋರು, ಎಕರೆ ಗಟ್ಟಲೆ ಇರೋರ್ಗೆ ಯಾರಿಗೂ ಕೊಡ್ತಾ ಇಲ್ಲ. ಕುಂಟೆ ಲೆಕ್ಕದಲ್ಲಿ ಇರೋರ್ಗೆ ಅವ್ರಿಗೆ ಮೈಂಡ್ ವಾಶ್ ಮಾಡೋದು, ಆಮೇಲೆ ಊರುಗಳಲ್ಲಿ ಹೋಗಿ ನಿಮ್ಗೆ ಒಪ್ಕೊಳ್ದೇ ಇದ್ರೆ ನಿಮ್ ಕೇಸ್ ಹಾಕ್ಸ್ತೀವಿ ಅಂತ ಬೆದರಿಸೋದು, ಈ ತರ ಎಲ್ಲ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ನೋಡೋಣ ನಾಗರಾಜ್ ಅವರು ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತಾಡಿದಕ್ಕೆ.